ಎವ್ರಿವನ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಆರ್ ಟು ಗುಡ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್. ಆ್ಯಂಡ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ಕಮೆಂಟ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ವಿಡಿಯೋ ಬಂದು ಇದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ನೀವು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಫಸ್ಟ್ ಟೈಮ್ ನೋಡ್ತೀರಾ ಆಗ ಇದು ನಿಮಗೆ ರೆಸೊನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಬನ್ನಿ ನಿಮಗಾಗಿ ಇಲ್ಲಿ ಏನು ಎನರ್ಜಿ ಇದೆ, ಲೈಕ್ ನಾನು ಇದೇ ವಿಚಾರವಾಗಿ ಅಂತ ತೆಗ್ದಿಲ್ಲ. ಇದು ನಿಮ್ಮ ಪ್ರೀತಿಯಲ್ಲಿ ಇರಬಹುದು, ಅಥವಾ ನೀವೇನು ಆ್ಯಕ್ಷನ್ ತೊಗೋಬೇಕು ಅನ್ನೋದಿರಬಹುದು, ಅಥವಾ ನಿಮ್ಮ ಪರ್ಸನ್ ರಿಲೇಟೆಡ್ ಇರಬಹುದು. ಓಕೆ, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಲ್ಲಿ ಏನು ಮೆಸೇಜ್ ಬರ್ತಿದೆ ನಿಮಗಾಗಿ, ಈ ಒಂದು ಪ್ರೀತಿಗಾಗಿ ಅಂತ ನೋಡಬಹುದು ನೀವು, ಅಥವಾ ನಿಮಗಾಗಿ ಅಂತ ನೋಡಬಹುದು. ಏನು ಮೆಸೇಜಸ್ ಬರ್ತಿದೆ ಅಂತ ನೋಡೋಣ. ಆ್ಯಂಡ್ ಈ ಫ್ಲೇಮ್ನ ನೋಡ್ತಾ ನಿಮ್ಮ ಪರ್ಸನ್ ನೇಮ್ನ 3 ಟೈಮ್ಸ್ ಮೆನ್ಷನ್ ಮಾಡಿ ಆ್ಯಂಡ್ ಪಾಸಿಟಿವ್ ಆಗಿ ಈ ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಓಕೆ, ಬನ್ನಿ ರೈಟ್ ನಾವು ಈಗ ನಿಮ್ಮ ಒಂದು ಎನರ್ಜೀಸ್ ಏನಿದೆ ಅಂತ ನೋಡೋಣ. ಓಕೆ, ಫಸ್ಟಿಗೆ ನಿಮ್ಮ ಎನರ್ಜಿ ಏನಿದೆ, ಮೆಸೆಂಜರ್ಸ್ ಯೂನಿವರ್ಸ್, ಈ ಒಂದು ಪರ್ಸನ್ ಎನರ್ಜಿ ಏನಿದೆ. ಓಕೆ, ಈಗ ನಿಮ್ಮ ಎನರ್ಜಿ ಏನಿದೆ ಅಂತ ಹೇಳೋದಾದರೆ, ನೀವು ಈ ಒಂದು ಪರ್ಸನ್ನ ತುಂಬ ಚೇಸ್ ಮಾಡ್ತಾ ಇದ್ದೀರಾ. ಲೈಕ್ ಈ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಇದ್ದಾರೆ. ಓಕೆ, ಈ ಒಂದು ಪರ್ಸನ್ನ ನೀವು ಇಲ್ಲಿ ಚೇಸ್ ಮಾಡ್ತಾ ಇದ್ದೀರಾ. ನೀವು ಎಷ್ಟು ಚೇಸ್ ಮಾಡ್ತಾ ಇದ್ದೀರಾ ಆ ಒಂದು ಪರ್ಸನ್ ನಿಮ್ಮಿಂದ ಅಷ್ಟೇ ದೂರ ಹೋಗ್ತಿದ್ದಾರೆ. ಓಕೆ, ಈ ರೀತಿಯಾದಂಥ ಎನರ್ಜೀಸಲ್ಲಿ ನೀವಿದ್ದೀರಾ. ಆ್ಯಂಡ್ ಡಾಟ್ ಬೀಳ್ತಿದೆ. ಲೈಕ್ ಈ ಒಂದು ರಿಲೇಷನ್ಶಿಪ್ ರೈಟ್ ನಾವು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರಬಹುದು. ಓಕೆ, ಈ ಒಂದು ಪರ್ಸನ್ಗಾಗಿ ನೀವು ಕ್ಯೂರಿಯಸ್ಸಿಂದ ಕೇಳ್ತಾ ಇದ್ದೀರಾ. ಲೈಕ್ ಈ ಒಂದು ಪರ್ಸನ್ ಯಾವಾಗ ನನ್ನ ಲೈಫಲ್ಲಿ ಕಮ್ ಬ್ಯಾಕ್ ಆಗ್ತಾರೆ ಅಂತ ನೀವು ಕೇಳ್ತಿದ್ದೀರಾ ಅಂತ ಇದ್ದರೆ, ಇಟ್ ವಿಲ್ ಟೇಕ್ ಟೈಮ್ ಅಂತ ಹೇಳ್ತೀನಿ. ಓಕೆ, ಸೊ ಬಿಕಾಸ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಫೈಟ್ಸ್ ಅಥವಾ ಆರ್ಗ್ಯುಮೆಂಟ್ಸಿಂದ ನೀವು ದೂರ ಆಗಿರೋದಿರಬಹುದು. ಓಕೆ, ಹಾಗಾಗಿ ಇದು ತುಂಬ ಟೈಮ್ ತೊಗೊಳುತ್ತೆ ಈ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಆಗಬೇಕು ಅಂತ ಹೇಳಿದ್ರೆ. ಆ್ಯಂಡ್ ತುಂಬ ಚೇಸ್ ಮಾಡ್ತಾ ಇದ್ದೀರಾ ಈ ಒಂದು ಪರ್ಸನ್ಗಾಗಿ, ಅವರಿಗಾಗಿ ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ, ಅವ್ರ ಕಡೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ. ಈ ಫೆಮಿನೈನ್ ಎನರ್ಜಿ ಯಾರಿದ್ದೀರಾ, ಸೊ ನೀವು ನಿಮ್ಮ ಪರ್ಸನ್ ಮೇಲೆ ಇಲ್ಲಿ ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ. ಈ ಒಂದು ಪರ್ಸನ್ ಹೇಗಿದ್ದಾರೆ, ಏನು ಮಾಡ್ತಿದ್ದಾರೆ, ಎಲ್ಲಿದ್ದಾರೆ, ರೈಟ್ ನಾವು ಹೇಗಿದ್ದಾರೆ, ಆನ್ಲೈನಲ್ಲಿ ಇದ್ದಾರಾ ಇಲ್ವಾ, ಈ ರೀತಿಯಾಗಿ ನೀವು ತುಂಬ ಚೇಸ್ ಮಾಡೋದಿರಬಹುದು. ಓಕೆ, ಬಟ್ ಡೆಫಿನೆಟ್ಲಿ ಆ ಒಂದು ಪರ್ಸನ್ ಸಹ ಹಾಗೆ ಇಲ್ಲಿ ನಿಮ್ಮನ್ನು ಚೇಸ್ ಮಾಡ್ತಿದ್ದಾರೆ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ 3 ಡೇಸ್, ಓಕೆ 3 ನನಗೆ ಇಲ್ಲಿ ಹ್ಯಾಪ್ಟಾಗಿ ಬರ್ತಿರುವಂಥದ್ದು 3 ಡೇಸಿಂದ ಈ ಒಂದು ಪರ್ಸನ್ನ ನೀವು ತುಂಬ ಮಿಸ್ ಮಾಡ್ಕೋತಿರೋದಿರಬಹುದು, ಅಥವಾ 3 ಡೇಸಿಂದ ಈ ಒಂದು ಪರ್ಸನ್ ನಿಮ್ಮ ಜೊತೆ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರೋದಿರಬಹುದು. ಓಕೆ, ಈ ರೀತಿಯಾದಂಥ ಎನರ್ಜೀಸ್ ಇದೆ. ಬಟ್ ಆ ಒಂದು ಪರ್ಸನ್ ಈಗ ನನ್ನ ಬಗ್ಗೆ ಥಿಂಕ್ ಮಾಡ್ತಾರಾ ಅಂತ ಹೇಳಿದ್ರೆ, ಎಸ್ ಆಫ್ ಕೋರ್ಸ್ ಡೆಫಿನೆಟ್ಲಿ ಥಿಂಕ್ ಮಾಡ್ತಾರೆ ಅಂತ ಹೇಳ್ತೀನಿ. ಆ್ಯಂಡ್ ಎಷ್ಟು ದಿನ ಹೇಗಿತ್ತು ಅಂತ ಹೇಳಿದ್ರೆ, ನೀವು ಅವರ ಫ್ಯಾಷನ್ ಅಥವಾ ಅವರು ನಿಮ್ಮ ಫ್ಯಾಷನ್ ಆಗಿದ್ದರು. ಈಗ ಆ ಒಂದು ಪರ್ಸನ್ ಅವರ ಒಂದು ಕರಿಯರ್ ಕಡೆ ಇರಬಹುದು, ಅವ್ರ ಕಡೆ ಇರಬಹುದು, ತುಂಬ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ, ಅಥವಾ ಅವ್ರಿಗೆ ಅವರು ತುಂಬ ಟೈಮ್ ಕೊಡ್ತಿದ್ದಾರೆ ಅಂತಲೇ ಹೇಳಬಹುದು. ಆ್ಯಂಡ್ ಆ ಒಂದು ಪರ್ಸನ್ ಡೆಫಿನೆಟ್ಲಿ ಇಲ್ಲಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರಾ ಅಂದರೆ, ಎಸ್ ಆಫ್ ಕೋರ್ಸ್ ಥಿಂಕ್ ಮಾಡ್ತಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಇಲ್ಲಿ ನನಗೆ ಯು ಎನ್ಶಲ್ ನನಗೆ ಆ್ಯಪ್ಟಾಗಿ ಬರ್ತಿರುವಂಥದ್ದು. ಓಕೆ, ಆ್ಯಂಡ್ ನೋಡಿ ಇಲ್ಲಿ ಎಷ್ಟು ಸ್ಟಕ್ಕಿಂಗ್ ಎನರ್ಜಿ ಇದೆ. ಲೈಕ್ ಆ ಒಂದು ಪರ್ಸನ್ ಇಲ್ಲಿ ನೀವು ಏನೂ ಆ್ಯಕ್ಷನ್ ತೊಗೋತಿಲ್ಲ, ಆ ಒಂದು ಪರ್ಸನ್ ಸಹ ಇಲ್ಲಿ ಏನೂ ಆ್ಯಕ್ಷನ್ ತೊಗೋತಿಲ್ಲ. ಅವರಾಗೆ ಬಂದರೆ ಆಕ್ಸೆಪ್ಟ್ ಮಾಡೋಣ ಅಂತ ನೀವಿಲ್ಲಿ ವೇಸ್ಟ್ ಮಾಡ್ತಾ ಇದ್ದೀರಾ. ಬೇಕಿಲ್ಲ ಅವರಾಗೆ ಬರಲಿ, ನಾನು ಆಮೇಲೆ ಅವ್ರನ್ನ ಆಕ್ಸೆಪ್ಟ್ ಮಾಡ್ತೀನಿ ಅಂತ ಇನ್ನೊಬ್ರು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ. ಈಗೋ ತುಂಬ ಎದ್ದು ಕಾಣಿಸ್ತಿದೆ ಅಂತಲೇ ಹೇಳಬಹುದು. ಓಕೆ, ಈ ಒಂದು ರಿಲೇಷನ್ಶಿಪ್ ಸಮ್ ಈಗೋ ಇಶ್ಯೂಸಿಂದ ಇಲ್ಲಿ ಎಂಡ್ ಆಗ್ತಿದೆ, ಆ್ಯಂಡ್ ಇನ್ನೂ ಕೆಲವರಿಗೆ ಅಂತ ಹೇಳಬಹುದು. ಆ್ಯಂಡ್ ನಿಮಗೆ ಫೀಲ್ ಆಗ್ತಿದೆ ಲೈಕ್ ಈ ಒಂದು ಪರ್ಸನ್ ಹೇಗೆ ನಿಮ್ಮನ್ನು ಟ್ರೀಟ್ ಮಾಡ್ತಿದ್ದಾರೆ ಅನ್ನೋದು. ಆ್ಯಂಡ್ ಆಲ್ಸೋ ಇಲ್ಲಿ
ಲುಕ್ ಇನ್ಸೈಡ್ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ. ಬಿಕಾಸ್ ನೀವು ಹೊರಗಡೆ ಪ್ರಪಂಚ ನೋಡ್ತಿದ್ದೀರಾ, ಲೈಕ್ ಹೊರಗಡೆ ಹೇಗೆ ಥಿಂಕ್ ಮಾಡ್ತಾರೆ ಅಂತ ನೋಡ್ತಾ ಇದ್ದೀರಾ. ನಿಮ್ಮೊಳಗಿರುವಂಥ ಫೀಲಿಂಗ್ಸಿಗೆ ನೀವು ಇಲ್ಲಿ ವ್ಯಾಲ್ಯೂ ಮಾಡ್ತಿಲ್ಲ. ಈ ರೀತಿಯಾದಂಥ ಎನರ್ಜೀಸ್ ಇದೆ. ಓಕೆ, ಆ್ಯಂಡ್ ನಿಮ್ಮ ಒಂದು ರಿಲೇಷನ್ಶಿಪ್ ಏನಿದೆ, ನೀವು ಮತ್ತು ನಿಮ್ಮ ಪರ್ಸನ್ ಇಲ್ಲಿ ಮ್ಯಾಗ್ನೆಟಿಕ್ ಅನ್ನೋ ರೀತಿ, ಲೈಕ್ ಈ ಒಂದು ರಿಲೇಷನ್ಶಿಪ್ನ ಡೆಫಿನೆಟ್ಲಿ ಬಿಟ್ಕೊಡೋಕ್ಕೆ ನೀವು ರೆಡಿ ಇಲ್ಲ, ಅಥವಾ ಆ ಒಂದು ಪರ್ಸನ್ನು ರೆಡಿ ಇಲ್ಲ. ಓಕೆ, ಬಿಕಾಸ್ ನಿಮ್ಮ ಒಂದು ಕ್ವಾಲಿಟಿ ಟೈಮ್ ಏನಿದೆ, ಸ್ಪೆಂಡ್ ಮಾಡಿರುವಂಥ ಟೈಮ್ ಏನಿದೆ, ಅದು ಡೆಫಿನೆಟ್ಲಿ ಪ್ರೆಸೆಂಟ್ ಮೂಮೆಂಟಲ್ಲೂ ನಿಮಗೆ ತುಂಬ ಹ್ಯಾಪಿ ಫೀಲಿಂಗ್ನ ಕೊಡುತ್ತೆ. ಹಾಗಾಗಿ ಈ ಒಂದು ಪರ್ಸನ್ನ ನೀವು ಇಲ್ಲಿ ಕಳ್ಕೊಳ್ಳೋಕ್ಕೆ ರೆಡಿ ಇಲ್ಲದೆ ಇರಬಹುದು. ಓಕೆ, ಆ್ಯಂಡ್ ನಿಮ್ಮ ಎನರ್ಜಿ ಏನಿದೆ ಅಂದರೆ, ನಿಮ್ಮ ಎಮೋಷನ್ಸ್ ತುಂಬ ಹೈ ರನ್ ಆಗ್ತಿದೆ. ಲೈಕ್ ನಿಮಗೆ ಅವ್ರ ಮೇಲೆ ಇರುವಂಥ ಎಮೋಷನ್ಸ್, ಫೀಲಿಂಗ್ಸ್ ಏನಿದೆ ಅದು ಜಾಸ್ತಿ ಆಗ್ತಿದೆ. ಓಕೆ, ಆ್ಯಂಡ್ ಈ ಒಂದು ಸೂಪರ್ ಮೂನ್ ಏನಿದೆ, ಲೈಕ್ ಈ ಒಂದು ನೆಕ್ಸ್ಟ್ ಬರುವಂಥ ಮೂನ್ ಡೇ ಏನಿದೆ, ಸೊ ಇಲ್ಲಿ ನೀವೇನಾದರೂ ರಿಚುವಲ್ಸ್ ಮಾಡ್ತೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಟ್ಸ್ ವರ್ಕ್ ಲೈಕ್ ಅ ಮ್ಯಾಜಿಕ್ ಅಂತಲೇ ಹೇಳ್ತೀನಿ. ಓಕೆ, ಸ್ಪಿರಿಚುವಲಿಟಿಯಲ್ಲಿ ನೀವು ನೋಡೋದಾದರೆ ಮೂನ್ ಡೇ ದಿನ ನೀವೇನಾದರೂ ರಿಚುವಲ್ಸ್ ಮಾಡ್ತೀರಾ ಅಂತ ಹೇಳಿದ್ರೆ ಅದು ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಓಕೆ, ಸೊ ನೀವೇನಾದರೂ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ಮಾಡಬಹುದು ಅಂತ ಹೇಳ್ತೀನಿ. ಆ್ಯಂಡ್ ಟ್ರಸ್ಟ್, ಲೈಕ್ ಟ್ರಸ್ಟ್ ಇಶ್ಯೂಸ್ ಇದೆ ಅಂತಲೇ ಹೇಳ್ತೀನಿ. ಓಕೆ, ಬಿಕಾಸ್ ಇಲ್ಲಿ ನೋಡಿ ಟೀ ನನಗೆ ಕಾಣಿಸ್ತಿದೆ. ಟ್ರಸ್ಟ್ ಇಶ್ಯೂಸ್ ಇದೆ. ಟ್ರಾನ್ಸ್ಫಾರ್ಮೇಷನ್ ತುಂಬ ಇಂಪಾರ್ಟೆಂಟ್ ಇದೆ. ನೀವು ಟ್ರಾನ್ಸ್ಫಾರ್ಮೇಷನ್ ಆಗೋದು ತುಂಬ ಇಂಪಾರ್ಟೆಂಟ್ ಇದೆ. ನೋಡಿ, ನನಗಿಲ್ಲಿ ಕ್ಯಾಂಡಲ್ ವ್ಯಾಕ್ಸ್ ಕೆಳಗೆ ಬೀಳ್ತಾನೆ ಇಲ್ಲ, ಲೈಕ್ ಅಲ್ಲೇ ಸ್ಟಕ್ ಆಗಿಬಿಟ್ಟಿದೆ. ಈಗಿರುವಂಥ ಕರೆಂಟ್ ಸಿಚುವೇಶನ್ ಏನಿದೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಓಕೆ, ಈಗಿರುವಂಥ ಸಿಚುವೇಶನ್ನ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಟ್ರಾನ್ಸ್ಫಾರ್ಮೇಷನ್ ಖಂಡಿತವಾಗಿಯೂ ನೋಡ್ತೀರಾ ಅಂತಲೇ ಹೇಳ್ತೀನಿ. ಓಕೆ, ಬಿಕಾಸ್ ನೀವು ಹೊರಗಿನ ಪ್ರಪಂಚವನ್ನು ಥಿಂಕ್ ಮಾಡ್ತಿರೋದೇ ಇಲ್ಲಿ ತುಂಬ ಎಫೆಕ್ಟ್ ಆಗ್ತಿರಬಹುದು. ಆ್ಯಂಡ್ ಇಲ್ಲಿ ವೆನ್ ಇಟ್ ಇಸ್ ಕಮ್ಸ್ ಟು ಮ್ಯಾಟರ್ ಆಫ್ ದ ಹಾರ್ಟ್, ದೆರ್ ಈಸ್ ನಥಿಂಗ್ ರೈಟ್ ಆರ್ ರಾಂಗ್ ಅಲ್ವಾ. ಸೊ ಇಲ್ಲಿ ನಿಮ್ಮ ಹಾರ್ಟಿಂದ ಬರೋದಾದರೆ ಅದು ರೈಟ್ ಅಥವಾ ರಾಂಗ್ ಯಾವುದೂ ಇಲ್ಲ ಅಂತ ನಿಮ್ಮ ಪರ್ಸನ್ ಇಲ್ಲಿ ನಿಮಗೆ ಹೇಳ್ತಿರುವಂಥದ್ದು. ಓಕೆ, ಆ್ಯಂಡ್ ನಿಮ್ಮ ಪರ್ಸನ್ ಜೊತೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಓಕೆ, ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಈ ಒಂದು ಲವ್ ಲೈಫಲ್ಲಿ ಆ ಒಂದು ಪರ್ಸನ್ನ ನೀವು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ಬಿ ಬೋಲ್ಡ್ ಆ್ಯಂಡ್ ಮೇಕ್ ದ ಫಸ್ಟ್ ಮೂವ್ ಅಂತ ಹೇಳ್ತೀನಿ. ಓಕೆ, ಬಿಕಾಸ್ ನಿಮ್ಮ ಈಗೋಯಿಸ್ಟಿಕ್ ಏನಿದೆ, ನಿಮ್ಮ ಈಗೋಯಿಸಮ್ ಏನಿದೆ, ಇದರಿಂದ ನೀವು ಒಂದು ಪ್ಯೂರ್ ಪರ್ಸನ್ನ ಕಳ್ಕೊತಿದ್ದೀರಾ ಅಂತಲೇ ಹೇಳಬಹುದು. ಆ್ಯಂಡ್ ಬಿ ಬೋಲ್ಡ್ ಅಂತ ಹೇಳ್ತೀನಿ. ಬಿಕಾಸ್ ನೀವಿಲ್ಲಿ ತುಂಬ ಶೈ ಫೀಲ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಬೋಲ್ಡ್ ಆಗಿ ಥಿಂಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ಫಸ್ಟ್ ಮೂವ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ನೀವೇನಾದರೂ ಆ ಒಂದು ಪರ್ಸನ್ಗಾಗಿ ವೆಯ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ನಾ ಆಗಲೇ ಹೇಳಿದೆ, ಆ ಒಂದು ಪರ್ಸನ್ ಬರಲಿ ಆಮೇಲೆ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ, ಈ ರೀತಿಯಾಗಿ ನೀವು ಥಿಂಕ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಫಸ್ಟ್ ಆ್ಯಕ್ಷನ್ ಯಾರು ತಗೋತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದರಿಂದ ಏನು ಔಟ್ಕಮ್ ಬರುತ್ತೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಈ ರೀತಿಯಾದಂಥ ಮೆಸೇಜಸ್ ನಿಮಗೆ ಸಿಗ್ತಿದೆ. ಆ್ಯಂಡ್ ಯುವರ್ ಡ್ರೀಮ್ಸ್ ನೀಡ್ ಟು ಪ್ರಾಕ್ಟಿಕಲ್ ಪ್ಲ್ಯಾನ್. ಓಕೆ, ಇಷ್ಟು ದಿನ ಏನು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಡ್ರೀಮ್ಸ್ ಇಟ್ಟಿದ್ದೀರಾ, ಅದಕ್ಕೆ ನೀವು ಪ್ರಾಕ್ಟಿಕಲ್ಲಾಗಿ ಪ್ಲ್ಯಾನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಓಕೆ, ನೀವೇನು ಪ್ಲ್ಯಾನ್ ಮಾಡ್ತಿಲ್ಲ, ಹೋದಾಗೆ ಹೋಗಲಿ ಬಂದಾಗೆ ಬರಲಿ, ಗೋ ವಿತ್ ದ ಫ್ಲೋ, ಈ ರೀತಿಯಾಗಿ ನೀವೇನು ತೊಗೊಂಡು ಹೋಗ್ತಿದ್ದೀರಾ, ಇದರಲ್ಲಿ ಪ್ರಾಕ್ಟಿಕಲ್ಲಾಗಿ ನೀವು ಪ್ಲ್ಯಾನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಓಕೆ, ಆ್ಯಂಡ್ ಇನ್ನು ಕೆಲವರು ಇಲ್ಲಿ ಹೇಳೋದಾದರೆ ರೈಟ್ ನಾವು, ಓಕೆ, ಯು ಆರ್ ಗುಡ್ ಎನಫ್ ಅಂತ ನನಗೆ ಮೆಸೇಜ್ ಬರ್ತಿದೆ. ನೀವು ತುಂಬ ಒಂದು ಪರ್ಸನ್ಗಾಗಿ ರಿಸ್ಕ್ ತೊಗೊಂಡಿದ್ದೀರಾ, ಒಂದು ಪರ್ಸನ್ನ ಕನ್ವಿನ್ಸ್ ಮಾಡಿದ್ದೀರಾ, ಒಂದು ಪರ್ಸನ್ನ ಇಲ್ಲಿ ಕೇರ್ ಮಾಡಿದ್ದೀರಾ, ಅಥವಾ ಒಂದು ಪರ್ಸನ್ಗಾಗಿ ನೀವು ತುಂಬ ಟೈಮ್ನ ಸ್ಪೆಂಡ್ ಮಾಡಿದ್ದೀರಾ. ಆದರೂ ಈ ಒಂದು ಪರ್ಸನ್ ನಿಮ್ಮ ಲೈಫಿಂದ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಜಸ್ಟ್ ಲೆಟ್ ಗೋ ದೆಮ್. ಓಕೆ, ಅವ್ರನ್ನ ಬಿಟ್ಕೊಡಿ. ಅವರ ಒಂದು ಪೀಸ್ಗಾಗಿ ನೀವು ಅವ್ರನ್ನ ಸ್ಯಾಕ್ರಿಫೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಜಸ್ಟ್ ಲೆಟ್ ಗೋ ದೆಮ್ ಅಂತ ಹೇಳ್ತೀನಿ. ಬಿಕಾಸ್ ಯು ಆರ್ ಗುಡ್ ಎನಫ್ ಅಂತ ನನಗೆ ಮೆಸೇಜ್ ಬರ್ತಿದೆ. ಆ್ಯಂಡ್ ಇದು ವಿರ್ಗೋ ರಾಶಿಯವರು ಇರಬಹುದು. ಓಕೆ, ವಿರ್ಗೋ ರಾಶಿಯವರ ಪ್ರೆಸೆನ್ಸ್ ನನಗೆ ಇದೆ.
ವಿರ್ಗೋ ಮೀನ್ಸ್ ಕನ್ಯಾ ರಾಶಿ. ಓಕೆ ಫೈನ್. ಆ್ಯಂಡ್ ಫೈನಾನ್ಷಿಯಲಿ ಆ ಒಂದು ಪರ್ಸನ್ ನಿಮಗೆ ಇಲ್ಲಿ ಮೋಸ ಮಾಡಿರುವಂಥದ್ದಿರಬಹುದು. ಓಕೆ, ಬಟ್ ಡೆಫಿನೆಟ್ಲಿ ಆ ಒಂದು ಫೈನಾನ್ಷಿಯಲಿ ನೀವೇನು ಸಪೋರ್ಟ್ ಮಾಡಿದ್ದೀರಾ ಅದರ ಅರಿವು ಆ ಒಂದು ಪರ್ಸನ್ಗಿದೆ ಅಂತ ಹೇಳ್ತೀನಿ. ಅದನ್ನಾದರೂ ಅವರು ವಾಪಸ್ ಕೊಡ್ತಾರಾ ಅಂತ ನೀವಿಲ್ಲಿ ಕೇಳ್ತಿದ್ರೆ, ನೋ, ಇಟ್ ಈಸ್ ನಾಟ್. ಅದು ವಾಪಸ್ ನಿಮಗೆ ಬರೋದಿಲ್ಲ. ಓಕೆ, ಅದು ನಿಮಗೆ ರಿಟರ್ನ್ ಆಗೋದಿಲ್ಲ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊತಿದ್ರೆ ಅದನ್ನು ಜಸ್ಟ್ ಬಿಟ್ಬಿಡಿ ಅಂತ ಹೇಳ್ತೀನಿ. ಆ್ಯಂಡ್ ಏರಿಸ್ ರಾಶಿಯವರ ಪ್ರೆಸೆನ್ಸ್ ಇದೆ. ಏರಿಸ್ ರಾಶಿಯವರು ಇದನ್ನು ನೋಡ್ತಿರಬಹುದು. ಓಕೆ, ಬಿಕಾಸ್ ಯು ಪಾಸ್ ದಿಸ್ ವರ್ಡ್, ಯು ಟೇಕ್ ಇನ್ ನಥಿಂಗ್ ವಿತ್ ಯು, ರೈಟ್? ಸೊ ಹೋಗುವಾಗ ನೀವೇನು ತೊಗೊಂಡು ಹೋಗೋದಿಲ್ಲ, ಬಟ್ ಯುವರ್ ಸೋಲ್ ಆ್ಯಂಡ್ ಮೆಮೊರೀಸ್ ಆರ್ ಯು ಹ್ಯಾವ್ ಟು ಶೇಡ್ ವಿತ್ ದೋಸ್ ಯು ಲವ್ ಅಂತ ಮೆಸೇಜ್ ಇದೆ. ಓಕೆ, ನೀವು ಬರುವಾಗ ಏನು ತೊಗೊಬರೋದಿಲ್ಲ ಅಥವಾ ಹೋಗುವಾಗ ಏನು ತೊಗೊಂಡು ಹೋಗೋದಿಲ್ಲ, ಬಟ್ ಡೆಫಿನೆಟ್ಲಿ ನಿಮ್ಮ ಸೋಲ್ ಏನಿದೆ ಕೆಲವು ಮೆಮೊರೀಸ್ನ ತೊಗೊಂಡು ಹೋಗಬಹುದು. ಓಕೆ, ಆ್ಯಂಡ್ ಇಟ್ ಈಸ್ ಲೈಕ್ ಅ ಕರ್ಮ ಅಂತ ನೀವು ಇಲ್ಲಿ ಥಿಂಕ್ ಮಾಡಬಹುದು. ಕರ್ಮನ ನೀವು ಇಲ್ಲಿ ತೊಗೊಂಡು ಹೋಗಬಹುದು. ಅಷ್ಟು ಬಿಟ್ಟರೆ ನೀವು ಇಲ್ಲಿ ಇರುವಂಥದ್ದನ್ನ ಏನು ತೊಗೊಂಡು ಹೋಗ್ಲಿಕ್ಕೆ ಆಗೋಲ್ಲ, ಅಥವಾ ಬರುವಾಗಲೂ ನೀವೇನು ತರಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ನೀವೇನಾದರೂ ಒಂದು ಮನೆಯ ವಿಚಾರವಾಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ಜಸ್ಟ್ ಲೆಟ್ ಗೋ ಮಾಡಿ ಅಂತ ಹೇಳ್ತೀನಿ. ಸ್ಟೆಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಅಂತ ಮೆಸೇಜ್ ಬರ್ತಿದೆ. ಓಕೆ, ನೀವೇನಾದರೂ ನಿಮ್ಮ ಒಂದು ಕಂಫರ್ಟ್ ಝೋನಲ್ಲೇ ಇದ್ದೀರಾ, ಲೈಕ್ ಏನಾಗುತ್ತೋ ಆಗಲಿ, ನನಗೂ ಇದರಿಂದ ಹೊರಗೆ ಬರೋಕ್ಕೆ ಭಯ, ಅಥವಾ ನನಗೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಏನಾದರೂ ಆ್ಯಕ್ಷನ್ ತೊಗೋಬೇಕು ಅನ್ನೋ ಭಯ, ಈ ರೀತಿಯಾಗಿ ನೀವೇನು ಥಿಂಕ್ ಮಾಡ್ತಾ ಇದ್ದೀರಾ, ಜಸ್ಟ್ ಸ್ಟೆಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಅಂತ ಹೇಳ್ತೀನಿ. ನಿಮ್ಮ ಒಂದು ಕಂಫರ್ಟ್ ಝೋನ್ ಏನಿದೆ ಅದರಿಂದ ಹೊರಗೆ ಬನ್ನಿ ಅಂತ ಹೇಳ್ತೀನಿ. ಆ್ಯಂಡ್ ಮ್ಯಾನಿಫೆಸ್ಟಿಂಗ್ ಮಿರಾಕಲ್ಸ್ ಅಂತ ಮೆಸೇಜ್ ಬರ್ತಿದೆ. ಲೈಕ್ ಆಗಲೇ ಹೇಳಿದೆ ನಾನು, ನೀವೇನಾದರೂ ಈ ಮೂನ್ ಡೇಯಲ್ಲಿ ಲೈಕ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಏನಾದರೂ ರಿಚುವಲ್ಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ, ಇಟ್ಸ್ ಲೈಕ್ ಅ ಮಿರಾಕಲ್ ಅನ್ನೋ ರೀತಿ ವರ್ಕ್ ಆಗುತ್ತೆ. ಓಕೆ, ನೀವು ಇಮ್ಯಾಜಿನೇ ಮಾಡಿರೋದಿಲ್ಲ ಇದಾಗುತ್ತಾ ಅಂತ, ಆ ರೀತಿಯಾಗಿ ವರ್ಕ್ ಆಗ್ತಿದೆ. ಸೊ ನೀವೇನಾದರೂ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಮ ಡ್ರೀಮ್ಸ್ ಏನಿದೆ ಅದು ರಿಯಾಲಿಟಿಗೆ ಬರ್ತಿದೆ. ಓ ಮೈ ಗಾಡ್, ಇಟ್ ವಾಸ್ ಸೋ ಗುಡ್, ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಡ್ರೀಮ್ ರಿಯಾಲಿಟಿಗೆ ಬರ್ತಿದೆ ಆ್ಯಂಡ್ ಅದನ್ನು ಜಸ್ಟ್ ಟ್ರಸ್ಟ್ ಮಾಡಿ. ಓಕೆ, ಟ್ರಸ್ಟ್ ಇಲ್ಲ, ನಿಮ್ಮ ಒಂದು ಡ್ರೀಮ್ ಮೇಲೆ ನಿಮಗೆ ಟ್ರಸ್ಟ್ ಇಲ್ಲ, ಅದಾಗುತ್ತೋ ಇಲ್ವೋ ಅನ್ನೋ ಡೌಟ್ಸ್ ನಿಮಗೆ ಜಾಸ್ತಿ ಇದೆ. ಓಕೆ, ಅದನ್ನು ಟ್ರಸ್ಟ್ ಮಾಡಿ ಆ್ಯಂಡ್ ನಿಮಗೆ ಬರ್ತಿರುವಂಥ ಗೈಡೆನ್ಸ್ ಏನಿದೆ ಅದನ್ನು ಫಾಲೋ ಮಾಡಿ. ಅದು ನಿಮ್ಮ ಎಲ್ಡರ್ಸ್ ಕಡೆಯಿಂದ ಬರ್ತಿರಬಹುದು, ಅಥವಾ ಹೀಗೆ ನಿಮ್ಮ ಟ್ಯಾರೋ ರೀಡರ್ಸ್, ಅಥವಾ ನೀವು ಟ್ಯಾರೋದಲ್ಲಿ ಏನಾದರೂ ಕೇಳೋದಿರಬಹುದು. ಈ ರೀತಿಯಾಗಿ ನೀವೇನಾದರೂ ಕೇಳ್ತಿದ್ದೀರಾ ಅಂತ ಹೇಳಿದ್ರೆ ಜಸ್ಟ್ ಅದನ್ನು ಟ್ರಸ್ಟ್ ಮಾಡಿ, ಆ ಗೈಡೆನ್ಸ್ನ ನೀವು ಫಾಲೋ ಮಾಡಿ ಅಂತ ಮೆಸೇಜ್ ಬರ್ತಿದೆ. ಆ್ಯಂಡ್ ಟಾರಸ್ ರಾಶಿಯವರ ಪ್ರೆಸೆನ್ಸ್ ಇದೆ. ಓಕೆ, ಇದು ನಿಮ್ಮ ಟಾರಸ್ ರಾಶಿ ಇರಬಹುದು. ಅಫ್ಕೋರ್ಸ್ ಬೇರೆ ರಾಶಿಯವರ ಪ್ರೆಸೆನ್ಸ್ ಇದೆ, ಬಟ್ ಟಾರಸ್ ನನಗೆ ಇಲ್ಲಿ ಹ್ಯಾಪ್ಟಾಗಿ ಬರ್ತಿರುವಂಥದ್ದು. ಆ್ಯಂಡ್ ಅಗೇನ್ ನಿಮ್ಮ ಒಂದು ಡ್ರೀಮ್ಸ್ ಏನಿದೆ ಅದಕ್ಕೆ ಪ್ರಾಕ್ಟಿಕಲ್ ಪ್ಲ್ಯಾನ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಓಕೆ, ಹ್ಯಾವ್ ಫೇತ್ ಇನ್ ಯುವರ್ ಡ್ರೀಮ್. ಓಕೆ, ಫೇತ್ ಇಡಿ, ನಿಮ್ಮ ಒಂದು ಡ್ರೀಮ್ ಮೇಲೆ ಫೇತ್ ಇಡಿ. ನೀವು ನಿಮ್ಮ ಡ್ರೀಮ್ ಮೇಲೆ ನಿಮಗೆ ಫೇತ್ ಇಲ್ಲ ಅಂತ ಹೇಳಿದ್ರೆ ಬೇರೆ ಯಾರು ನಿಮ್ಮ ಒಂದು ಡ್ರೀಮ್ನ ಫುಲ್ಫಿಲ್ ಮಾಡ್ತಾರೆ ಅಲ್ವಾ? ಸೊ ನಿಮ್ಮ ಡ್ರೀಮ್ ಮೇಲೆ ಫೇತ್ ಇರಲಿ ಅಂತ ನನಗೆ ಮೆಸೇಜ್ ಬರ್ತಿದೆ. ಆ್ಯಂಡ್ ಇನ್ನೂ ಕೆಲವರಿಗೆ ಹೇಳೋದಾದರೆ, ಈ ಒಂದು ಪ್ರೀತಿಯಲ್ಲಿ ರಿಯೂನಿಯನ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ತುಂಬ ಭಯ ಬೀಳ್ತಾ ಇದ್ದೀರಾ. ಓಕೆ, ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇರಬಹುದು, ಅಥವಾ ಇಲ್ಲಿ ಭಯ ನನಗೆ ಎದ್ದು ಕಾಣಿಸ್ತಿದೆ, ಭಯ ಬೀಳ್ತಿರಬಹುದು. ಓಕೆ, ಇಲ್ಲಿ ಸ್ಟಿಕ್ ಇತ್ತು, ಸ್ಟಿಕ್ ಎಲ್ಲ ಹೊರಟೋಗಿದೆ, ಫೈನ್. ಈ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬ ಭಯ ಬೀಳ್ತಾ ಇದ್ದೀರಾ ಅಂತ ಕಾಣಿಸ್ತಿದೆ. ಓಕೆ, ಆ್ಯಂಡ್ ಬಿಕಾಸ್ ಈ ಒಂದು ಪ್ರೀತಿಗಾಗಿ ತುಂಬ ಹತ್ತಿದ್ದೀರಾ, ಈ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬ ಸ್ಟ್ರಗಲ್ ನೋಡಿದ್ದೀರಾ. ಈಗ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಿದ್ದಾರೆ ಅಂತ ಹೇಳಿದರೆ ನಿಮಗೆ ಭಯ ಆಗ್ತಿದೆ ಈ ಒಂದು ರಿಲೇಷನ್ಶಿಪ್ನ ಆಕ್ಸೆಪ್ಟ್ ಮಾಡೋದಾ ಬೇಡವಾ ಅಂತ. ಸೊ ಇಟ್ಸ್ ಅಪ್ ಟು ಯು ಅಂತ ಹೇಳ್ತೀನಿ, ನಿಮಗೆ ಬಿಟ್ಟಿದ್ದು ಅದನ್ನು ಆಕ್ಸೆಪ್ಟ್ ಮಾಡಬೇಕು ಬೇಡ ಅನ್ನೋದು. ಆ್ಯಂಡ್ ಇಲ್ಲಿ ನಿಮಗೆ ಮೆಸೇಜಸ್ ಹೇಳೋದಾದರೆ, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಲ್ಲಿ ನನಗೆ ಮೆಸೇಜಸ್ ಹೇಳೋದಾದರೆ, ಲುಕ್ ಡೀಪ್ ವಿತ್ ಇನ್ ಯುವರ್ ಹಾರ್ಟ್ ಅಂತ ಹೇಳ್ತೀನಿ. ಓಕೆ, ನಿಮ್ಮ ಹಾರ್ಟ್ ಏನು ಹೇಳ್ತಿದೆ ಅದನ್ನು ನೀವು ಕೇಳಿ. ನಿಮ್ಮ ಒಂದು ಪ್ರೀತಿ ಮೇಲೆ ನಿಮ್ಗೇನು ಫೀಲ್ ಆಗ್ತಿದೆ ಅದನ್ನು ನೀವು ಕೇಳಿ ಅಂತ ಹೇಳ್ತೀನಿ. ಓಕೆ, ಸೊ ನಿಮ್ಮ ಹಾರ್ಟ್, ನಿಮ್ಮ ಸೋಲ್ ಏನಿದೆ ಡೆಫಿನೆಟ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಮೋಸ ಮಾಡೋದಿಲ್ಲ. ಸೊ ಅದ್ರ ಮಾತನ್ನ ಕೇಳಿ ಅಂತ ನಿಮಗೆ ಮೆಸೇಜಸ್ ಇದೆ. ಓಕೆ, ಆ್ಯಂಡ್
ಈ ಒಂದು ಪರ್ಸನ್ ನಿಮ್ಮ ಸೀಕ್ರೆಟ್ ಅಡ್ಮೈರ್ ಇರಬಹುದು. ಲೈಕ್ ಆ ಒಂದು ಪರ್ಸನ್ ಇಲ್ಲಿ ನೀವು ಆ ಒಂದು ಪರ್ಸನ್ ಬಗ್ಗೆ ಯಾರ ಹತ್ರನೂ ಚರ್ಚೆ ಮಾಡಿಲ್ಲ, ಅಥವಾ ಆ ಒಂದು ಪರ್ಸನ್ ಬಗ್ಗೆ ನೀವು ಯಾರ ಹತ್ರನೂ ಶೇರ್ ಮಾಡಿಲ್ಲ. ಈ ರೀತಿಯಾದಂಥ ಪರ್ಸನ್ ಈ ಒಂದು ಪರ್ಸನ್ ನಿಮ್ಮ ಪರ್ಸನ್ ಇರಬಹುದು. ಓಕೆ, ಆ್ಯಂಡ್ ಆ ಒಂದು ಪರ್ಸನ್ ಹೇಗಿದ್ದಾರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಡೀಪರ್ ಫೀಲಿಂಗ್ಸಲ್ಲಿ ಡೆಫಿನೆಟ್ಲಿ ಆ ಒಂದು ಪರ್ಸನ್ ಸಹ ನೀವು ಹೇಗೆ ಆ ಒಂದು ಪರ್ಸನ್ ಬಗ್ಗೆ ಥಿಂಕ್ ಮಾಡ್ತೀರಾ ಹಾಗೆ ಥಿಂಕ್ ಮಾಡ್ತಾರೆ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ಇನ್ನು ಕೆಲವರಿಗೆ ಇಲ್ಲಿ ಈ ಒಂದು ಪರ್ಸನ್ನ ಲೆಟ್ ಗೋ ಮಾಡಬೇಕು ಅಂತ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಜಸ್ಟ್ ವೆಯ್ಟ್, ಬಿಕಾಸ್ ನಿಮಗೆ ಕೆಲವು ಆಪರ್ಚುನಿಟೀಸ್ ಇಲ್ಲಿ ಸಿಗ್ತಿದೆ ಅಂತ ಹೇಳ್ತೀನಿ. ಓಕೆ, ಬಿಕಾಸ್ ರೈಟ್ ನಾವು ಹೇಳೋದಾದರೆ ಟೇಕ್ ಸ್ಟೆಪ್ ಬ್ಯಾಕ್ ಅಂತ ಹೇಳ್ತೀನಿ. ಓಕೆ, ಸ್ಪೆಂಡ್ ಟೈಮ್ ವಿತ್ ಅಲೋನ್, ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಫೋಕಸ್ ಆನ್ ಯೋರ್ ಸೆಲ್ಫ್, ಆ್ಯಂಡ್ ನಾವ್ ಇಟ್ ಈಸ್ ಟೈಮ್ ಟು ಗಿವ್ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ. ನಿಮ್ಮ ಟೈಮ್ ಏನಿದೆ ನಿಮ್ಮ ಮೇಲೆ ನೀವು ಈಗ ಕಾನ್ಸಂಟ್ರೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಓಕೆ, ಫೈನ್. ಆ್ಯಂಡ್ ನ್ಯೂ ಪ್ರಪೋಸಲ್ಸ್ ಏನು ಬರ್ತಿದೆ ಅದನ್ನು ಅಕ್ಸೆಪ್ಟ್ ಮಾಡಬಹುದಾ ಅಂತ ನೀವೇನಾದರೂ ಕೇಳ್ತಿದ್ರೆ ಡೆಫಿನೆಟ್ಲಿ ಅಕ್ಸೆಪ್ಟ್ ಮಾಡಬಹುದು. ಓಕೆ, ಅದು ಕೆಟ್ಟೋಯ್ತು. ಫೈನ್, ನ್ಯೂ ಪ್ರಪೋಸಲ್ನ ನೀವು ಅಕ್ಸೆಪ್ಟ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ಅಕ್ಸೆಪ್ಟ್ ಮಾಡಬಹುದು ಅಂತ ಹೇಳ್ತೀನಿ. ಐ ಹೋಪ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಇದು ಜಸ್ಟ್ ಜನರಲ್ ರೀಡಿಂಗ್ ಇರೋದ್ರಿಂದ ನಿಮಗೆ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಆ್ಯಂಡ್ ರೆಸೊನೇಟ್ ಆಗಿಲ್ಲ ಅಂದರೆ ಅದು ಬೇರೆ ಸೋಲ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಆ್ಯಂಡ್ ಟೇಕ್ ಕೇರ್.